ಸಾಲ ತಗೊಂಡಿರೋರು ದಯಮಾಡಿ ಈ ವಿಡಿಯೋ ನೋಡಿ. ಆಮೇಲೆ ನೀವು ತಿಳ್ಕೊಳ್ಳಿ ಕಾನೂನು ಹೇಗಿದೆ. ಸಾಲವನ್ನ ತಗೊಂಡ್ಮೇಲೆ ಯಾವುದೋ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, NBFC ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ನೀವು ಅಗ್ರಿಮೆಂಟ್ಗೆ ಸಿಗ್ನೇಚರ್ನ ಹಾಕ್ಬಿಟ್ಟಿಟ್ಕೆನೆ ಕಾನೂನನ್ನ ನಿಮ್ಮ ಹಕ್ಕುಗಳನ್ನೆಲ್ಲ ಬಿಟ್ಕೊಟ್ಟಂಗಲ್ಲ. ನಾನಿವತ್ತು ಸಾಲ ತಗೊಂಡವರ ಹಕ್ಕುಗಳು ಏನಿದೆ ಅಂತ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತೀನಿ. ಆಮೇಲೆ ಸಾಲ ತಗೊಂಡವ್ರು ನೀವು ಈ ಕಾನೂನುಗಳನ್ನ ತಿಳ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನ ಶೇರ್ ಮಾಡಿ ದಯಮಾಡಿ. ಆಮೇಲೆ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಪ್ರತಿಯೊಬ್ಬರು ಸಹ ಈ 50,000 1 ಲಕ್ಷ ಸಾಲಕ್ಕೆ ಹೆದರಿ ಸೂಸೈಡ್ ಗಳನ್ನ ಮಾಡ್ಕೊಳ್ತಿದ್ದಾರೆ. ಏನ್ರಿ ಹಣೆ ಬರ ಅದು. ಆಮೇಲೆ ಎಷ್ಟೋ ಸಲ ಫ್ಯಾಮಿಲಿಗಳು ಸಂಸಾರ ಸಮೇತ ಊರು ಬಿಟ್ಟು ಹೋಗ್ತಿದ್ದಾವೆ. ಇದಕ್ಕೆ ಈಗ ಕರ್ನಾಟಕ ಸರ್ಕಾರ ಒಂದಷ್ಟು ನೋಟಿಫಿಕೇಶನ್ ಗಳನ್ನ ಮಾಡ್ತಿದ್ದಾರೆ, ಕಾನೂನ ತರ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಕಮಿಷನರ್ ಆದ ದಯಾನಂದ್ ಅವರನ್ನು ಇವತ್ತು ಏನೋ ನೋಟಿಫಿಕೇಶನ್ ಅನ್ನು ಮಾಡ್ತೀನಿ, ಆದಷ್ಟು ಬೇಗ ಗ್ರಾಹಕರ ಸಂರಕ್ಷಣೆಗೆ ಏನೇನು ಕಾನೂನುಗಳನ್ನ ತರಬೇಕು ಆ ಕಾನೂನುಗಳನ್ನ ತರ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಬರುತ್ತೆ. ಆದ್ರೆ ಈ ಹಿಂದೆನೆ ಆಲ್ರೆಡಿ ಎಲ್ಲಾ ಕಾನೂನುಗಳು ಸಹ ಗ್ರಾಹಕರ ಪರವಾಗಿ ಇರುವಂತದ್ದು. ದಯಮಾಡಿ ನೀವು ತಿಳ್ಕೊಳ್ಬೇಕಾಗ್ತದೆ. ಆಮೇಲೆ ಈ ಬ್ಯಾಂಕಿಂಗ್ ಸೆಕ್ಟರ್ಗಳು ಎಷ್ಟು ಮಟ್ಟಿಗೆ ನಿಮ್ಮನ್ನ ರಕ್ತವನ್ನ ಹೀರಿ ಸುಲಿಗೆ ಮಾಡ್ತಿದ್ದಾವೆ ಅಂದ್ರೆ, ಬ್ಯಾಂಕಿಂಗ್ ಸೆಕ್ಟರ್ಗೆ ನಿಮ್ಗೆ ಸರ್ವಾಧಿಕಾರವನ್ನ ಕೊಟ್ಟಿರೋರು ಯಾರ್ರಿ? ಆಮೇಲೆ ದಯಮಾಡಿ ಸಾರ್ವಜನಿಕರ ಅರ್ಥ ಮಾಡ್ಕೊಳ್ಬೇಕು. ಯಾವ್ದೋ ಒಂದು ಇಲ್ಲದೆ ಇರುವಂತದ್ದು ಒಂದು 25-30 ಪೇಜ್ಗೆ ಅಗ್ರಿಮೆಂಟ್ ಸಿಗ್ನೇಚರ್ ಹಾಕೊಟ್ಟಿರೋಕೆ ನಮ್ಮ ಹಕ್ಕುಗಳನ್ನೆಲ್ಲ ಬಿಟ್ಕೊಟ್ಟಿದೀವಿ ಅಂತಲ್ಲ ಕಾನೂನು. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಇದೆ, RBI ಆಕ್ಟ್ ಇದೆ. ನಮ್ಮಲ್ಲಿ ನಿಮ್ಮ ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆದಂತ ಕ್ಷಣದಲ್ಲಿ ಆರ್ಬಿಟ್ರೇಷನ್ ಕೋರ್ಟ್ಗಳಿದೆ, ಕಮರ್ಷಿಯಲ್ ಕೋರ್ಟ್ ಇದೆ, ನಮ್ಮ ಸಿವಿಲ್ ಕೋರ್ಟ್ ಇದೆ. ಏನು ಕಾನೂನುಗಳು ಯಾಕಿರುವಂತದ್ದು? ಪೊಲೀಸ್ ಅಧಿಕಾರಿಗಳು ಯಾಕಿರುವಂತದ್ದು? ವಕೀಲರು ಯಾಕಿರುವಂತದ್ದು? ಆಮೇಲೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಅವ್ರಿಗೆ ಒಂದಷ್ಟು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ನಮ್ಮ ಜನಗಳನ್ನೆಲ್ಲ ರಕ್ತವನ್ನು ಸುಲಿಗೆ ಮಾಡ್ಬಿಟ್ಟು ರಿಕವರಿ ಮಾಡ್ತಾ ಇದ್ರಲ್ಲ ಏಜೆನ್ಸಿಗಳಿಗೆ ಅಂತ ಕೊಟ್ಬಿಟ್ಟು ನಿಮಗೆ ಈ ಸರ್ವಾಧಿಕರಣ ಧೋರಣೆಯನ್ನ ಮಾಡಿ ಅಂತ ಹೇಳಿದ್ರು ಯಾರು? ಆಮೇಲೆ ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಶ್ರೀಶಕ್ತಿ ಸಂಘಗಳು ಅಂತ ಮಾಡ್ಕೊಂಡಿದ್ದೀರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ? ಆಮೇಲೆ ನಮ್ಮಲ್ಲಿ RBI ಏನ್ ಗೊತ್ತಾ ಹೇಳೋದು, ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಿದು. ಎಲ್ಲ ಪ್ರತಿಯೊಂದು ಬೆಂಗಳೂರಿನಿಂದ ಹಿಡಿದು ಇಡೀ ಭಾರತದಾದ್ಯಂತ ಮೈಕ್ರೋ ಫೈನಾನ್ಸ್ ಗಳು ಮಾಡ್ಕೊಂಡಿದೆ. ಎಂತ ದಂಧೆ ಗೊತ್ತಾ ಅದು? ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಏನು ಶ್ರೀಶಕ್ತಿ ಸಂಘಗಳಂತೆ, ಅದ್ಯಾವುದೋ ಕಿತ್ತೋದು ಸಂಘಗಳಂತೆ, ಆಮೇಲೆ ಅದ್ಯಾವ್ದದು ಧರ್ಮಸ್ಥಳ ಸಂಘ ಅಂತೆ, ಕಾವೇರಿ ಕಲ್ಪತರು ಸಂಘ ಅಂತೆ, ಅದೇನು SSG, ಒಂದು 100 ತರ ಸಂಘಗಳಿದೆ. ನಮ್ಮಲ್ಲಿ RBI ರೂಲ್ಸ್ ಏನಂತದ್ದು ಗೊತ್ತಾ? ಯಾವುದೇ ಒಬ್ಬ ವ್ಯಕ್ತಿ ಆದಾಯಕ್ಕೆ ಗಳಿಕೆಗೆ ಸಂಬಂಧಪಟ್ಟಂತೆ ಅವನ ಆದಾಯಕ್ಕೆ ಜೀವನ ಮಾಡ್ಕೊಳ್ಳೇಬೇಕಲ್ಲ. ಈಗ ಒಂದು 50,000 ರೂಪಾಯಿ ಸಂಬಳ ಬರ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ. ಅವನ ಜೀವನೋಪಾಯಕ್ಕೆ ಒಂದು 50% ಬಿಟ್ಟು 50% ಮಾತ್ರ ನೀವು ಲೋನ್ ಕೊಡಿ ಅನ್ನೋದು ಇದು ಕಾನೂನು. ಇದು ಜೀವನವನ್ನು ಮಾಡ್ಕೊಳ್ಬೇಕು, ಈ ಕಡೆ ಸಾಲವನ್ನು ತೀರಿಸಬೇಕು. ಇದನ್ನ ಮೀರಿ ಇವತ್ತು ಏನ್ ಮಾಡ್ತಿದ್ದಾರೆ ಗೊತ್ತಾ? ಅದು ನಮ್ಮ ಹಳ್ಳಿಗಾಡಿನಲ್ಲಿ ಏನು ನೀವೆಲ್ಲ ಕಮ್ಮಿ ಅಂದ್ರೆ 1 ಕೋಟಿ 1.25 ಕೋಟಿ ಹೆಣ್ಣು ಮಕ್ಕಳು ಇವತ್ತು ಸಾಲ ತಗೊಂಡಿದ್ದಾರಲ್ಲ. ಎಂಡೇರು ಮೈಕ್ರೋ ಫೈನಾನ್ಸ್, ಒಂದು 100 ಮೈಕ್ರೋ ಫೈನಾನ್ಸ್ ಗಳು ಬಂದಿದೆಯಲ್ಲ. ಆ ಹೆಣ್ಣು ಮಕ್ಕಳೆಲ್ಲ ಬರೀ ಹಾಲು ಹಾಕಿ ಜೀವನವನ್ನ ಮಾಡ್ತಾ ಇರುವಂತವ್ರು, ವ್ಯವಸಾಯವನ್ನ ಅವಲಂಬನೆ ಮಾಡಿ ಜೀವನವನ್ನ ಮಾಡ್ತಿರುವಂತವ್ರು. ಅಂತವ್ರಿಗೆ ನೀವು ಒಂದೊಂದು ಮೈಕ್ರೋ ಫೈನಾನ್ಸ್ ಅಲ್ಲಿ 55,000 ಸಂಬಳ ಕೊಡ್ತಾ ಇದ್ದೀರಾ. ಅಂದ್ರೆ 55,000 ಲೋನ್ಗಳನ್ನ ಕೊಡ್ತಾ ಇದ್ದೀರಾ. ಅದು ಒಂದು 10 ಮೈಕ್ರೋ ಫೈನಾನ್ಸ್ ಅಲ್ಲಿ 10 ಕೊಟ್ರೆ 5 ಲಕ್ಷ ಆಯ್ತು. ಆಮೇಲೆ ವಾರಕ್ಕೆ ನೀವು ಕಂತನ್ನ ಕಟ್ಟಿ ಅಂತ ಯಾವ ನೋಟಿಫಿಕೇಶನ್ ಹೇಳಿದ್ರೆ ರೀ ನಿಮ್ಗೆ? ಯಾವ್ದೊಂದು RBI ನೋಟಿಫಿಕೇಶನ್ ಹೇಳಿದ್ರೆ ನಿಮಗ್ ನೀವೇ ಎಲ್ಲ ಮಾಡ್ಕೊಬಿಟ್ಟಿದ್ದೀರಾ. RBI ಒಂದು ಲೈಸೆನ್ಸ್ ಕೊಡೋದು ಏಕೆ ಅಂದ್ರೆ, ನಿಮ್ಮಲ್ಲಿ ಬಂಡವಾಳ ಇದೆ, ನಿಮ್ಮ ಬಂಡವಾಳ ಸಾರ್ವಜನಿಕರಿಗೆ ಸಂಪರ್ಕ ಮಾಡಿ, ಸಾರ್ವಜನಿಕ ಅನುಕೂಲಕರವಾಗ್ಲಿ ನಿಮ್ಮ ದುಡ್ಡನ್ನ ಬಳಕೆ ಮಾಡಿಕೊಂಡು ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ನೀವು ಗಳಿಕೆ ಮಾಡಿಕೊಂಡು ಜನಗಳಿಗೆ ಒಳ್ಳೇದಾಗ್ಲಿ ಬಿಡಿ ಅಂತಾನೆ ಕಾನೂನು ನಿಮ್ಗೆ ಅಧಿಕಾರ ಕೊಟ್ಬಿಟ್ಟು ಕೂರಿಸಿರುವಂತದ್ದು ಬ್ಯಾಂಕ್ಗೆ. ಬಟ್ ನೀವು ಮಾಡ್ತಾ ಇರೋದೇನು? ವಾರ ಕಟ್ಟಿಸ್ತೀರಾ. ಆ ವಾರದಲ್ಲಿ ಒಂದು EMI ಕಟ್ಟಲಿಲ್ಲ ಅಂದ್ರೆ ಆ ವಾರದ ಕಂತಿಗೆ ಬಡ್ಡಿ ಹಾಕ್ತಿರಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ? ಆಮೇಲೆ ಆದಾಯವೇ ಬರ್ದರೆ ಇರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಸಾಲವನ್ನ ಕೊಡಿ ಅಂತ ಯಾವ ಕಾನೂನು ಹೇಳಿದೆ? ಯಾರಾದ್ರೂ ಒಂದು ಕಾನೂನ ನಮಗ್ ತೋರಿಸ್ರಿ. ಹೆಣ್ಣು ಮಕ್ಕಳಿಗೆ ಅವಳ ಆದಾಯನೇ ಇಲ್ಲ ಪಾಪ. ವ್ಯವಸಾಯವನ್ನ ಮಾಡುವಂತದ್ದು. ನೀವು ಕ್ರಾಪ್ ಲೋನ್ ಏನಾದ್ರು ಕೊಡ್ತಾ ಇದ್ದೀರಾ? ಅಥವಾ ಬೆಳೆ ಸಾಲ ಏನಾದ್ರು ಕೊಡ್ತಾ ಇದ್ದೀರಾ? ಯಾವುದೂ ಇಲ್ಲ. ಬರೀ ಬಡ್ಡಿ ದಂಧೆ. ವಾರ ಕಟ್ಟಿ ಅಂದ್ರೆ 10 ವಾರ 20 ವಾರ 1 ವರ್ಷಕ್ಕೆ ತೀರಿಸಬೇಕು ಅಂದ್ರೆ ಕಾನೂನು ಯಾಕಿರೋದು? ಈ ಬ್ಯಾಂಕಿಂಗ್ ಸೆಕ್ಟರ್ ಮತ್ತೆ ಏಜೆನ್ಸಿಗಳನ್ನ ಸುಮ್ಮನೆ ಬಿಡಬೇಕಾ ಕಾನೂನು? ಈಗ ಕಾನೂನು ಮಾಡ್ತಿದ್ದಾರೆ. ನಿಮಗೆಲ್ಲ ಆದಷ್ಟು ಬೇಗ ಒಳ್ಳೊಳ್ಳೆ ಶಿಕ್ಷೆಗಳಾಗ್ತದೆ. ಆಮೇಲೆ ಸಮಸ್ಯೆಗಳು ಏನಾಗ್ಬಿಟ್ಟಿದೆ ಗೊತ್ತಾ ಸ್ನೇಹಿತರೆ? ಒಂದು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಜನಸಾಮಾನ್ಯರು ಅಂದ್ರೆ ಏನು ಹೆಣ್ಣು ಮಕ್ಕಳಿಗೆ ಅವಳಿಗೆ ಆದಾಯನೇ ಇಲ್ಲ.
ಬಡ್ಡಿಗೆ ಸಾಲ ಕೊಡ್ತಾರೆ. ಪಾಪ ಆಕೆ ಹೋಗಿ ಎಲ್ಲಿ ಕಟ್ಟಬೇಕು? 50,000 ಸಾಲ ತಗೊಳ್ಳೋದು, ಆ ಸಾಲಕ್ಕೆ ಆ ಇಟ್ಟು 50,000 ರೂಪಾಯಿ ಬಂದಿರುತ್ತಲ್ಲ ಮನೇಲಿ ಬೀರೂನಲ್ಲಿ ಇಟ್ಟಿರ್ತಾಳೆ ಪಾಪ, ಅದಕ್ಕೆ 2,000 ಕಟ್ಕೊಂಡು ಹೋಗ್ತಾ ಇರೋದು ವಾರ ವಾರ, ಅದಕ್ಕೆ ಇಂಟ್ರೆಸ್ಟ್ ಕಟ್ಟಿ ಸೇರ್ಸೋದು. ಆಮೇಲೆ ಆ 50,000 ರೂಪಾಯಿ ಸಾಲವನ್ನ ತೀರ್ಸೋದಕ್ಕೆ ಎಲ್ಲ 10,000 20,000 ಕಮಿಟ್ಮೆಂಟ್ ಆಗ್ಬಿಡುತ್ತೆ. ಆ ಸಾಲವನ್ನ ತೀರ್ಸಕ್ಕೆ ಇನ್ನೊಂದು ಸ್ತ್ರೀ ಶಕ್ತಿ ಸಂಘದಲ್ಲಿ ಸಾಲ ಮಾಡೋದು, ಅದನ್ನ ತೀರ್ಸಕ್ಕೆ ಇನ್ನೊಂದು ಸಂಘದಲ್ಲಿ ಸಾಲ ಮಾಡುವಂತದ್ದು. ಆಮೇಲೆ ಒಂದು ಬ್ಯಾಂಕ್ ಅಲ್ಲಿ ಸಾಲವನ್ನ ತೀರ್ಸಕ್ ಆಗಲ್ಲ ಅಂದ್ಮೇಲೆ, ಒಂದು ಬ್ಯಾಂಕ್ ಒಂದು ಸಲ ಲೋನ್ ಅನ್ನ ಕೊಟ್ಟ ಮೇಲೆ ಅದೇ ವ್ಯಕ್ತಿಯ ಮೇಲೆ 24 ಸಲ ಸಾಲ ಕೊಡೋದು ನಿಮ್ಗೆ ಯಾವನ್ರಿ ರೈಟ್ಸ್ ಕೊಟ್ಟಿರುವಂತದ್ದು? ಒಂದು ಸಲ ಸಾಲ ಕಟ್ಟೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅಲ್ಲಿ 24 ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತೀರಾ, ನಿಮ್ಗೆ ಯಾರು ಉಗಿಯೋರಿಲ್ಲ ಹೊಡೆಯೋರಿಲ್ಲ ನಿಮ್ಗೆ ಬ್ಯಾಂಕ್ ಅವ್ರಿಗೆ. ಆಮೇಲೆ ಆ ರಿಕವರಿ ಏಜೆನ್ಸಿಗಳು ನಿಮ್ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು ಹೊಡೆವಿ ಬೂಟಲ್ಲಿ ಆ ಲೋಫರ್ಗಳಿಗೆ ನೀವ್ ಯಾಕೆ ನೀವು ಕಂಗೆಡ್ತಾ ಇದ್ದೀರಾ? ನೀವ್ ಯಾಕೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದ್ದೀರಾ? ಇವತ್ತು ನಾನು ನೋಡಿದೀನಿ, ಯಾವ್ದೋ ಹಾಸನದಲ್ಲಿ ಒಬ್ರು ಸೂಸೈಡ್ ಮಾಡ್ಕೊಂಡವ್ರು. ಯಾರು ನಿಮ್ಗೆ ಹೇಳಿರೋದು? ಸೂಸೈಡ್ ಅನ್ನ ಮಾಡ್ಕೊಳ್ಳೋ ಲೆವೆಲ್ಗೆ ನೀವು ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ದೀರಾ ಸಾಲ ವಸೂಲಿ ಮಾಡೋ ನೆಪದಲ್ಲಿ ಅಂದ್ರೆ ಕಾನೂನಿನ ಭಯನೇ ಇಲ್ವಾ ನಿಮ್ಗೆ ಹಂಗಾದ್ರೆ? ಆಮೇಲೆ ಪಾಪ ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ, ಒಂದು ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಒಂದು ITBT ಕಂಪನಿ LPO BPOಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆತನಿಗೆ ಬರುವಂತದ್ದು 50,000 ಸಂಬಳ ಅಥವಾ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂತ ತಿಳ್ಕೊಳ್ಳಿ. ಈ ಕ್ರೆಡಿಟ್ ಕಾರ್ಡ್ ದಂಧೆ ಹೇಗಾಗಿದೆ ಗೊತ್ತಾ? 10 ಬ್ಯಾಂಕಲ್ಲಿ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದಾರೆ. 1 ಲಕ್ಷ ಡೆಬಿಟ್ ಮಾಡ್ಕೊಳ್ಳೋದಕ್ಕೆ 10 ಕಡೆ ಕೊಟ್ರೆ ಪಾಪ ಅವನ ಆದಾಯ ಏನ್ರಿ ಮಾಡಬೇಕು? ಜನಗಳಿಗೆ ಎಲ್ಲರಿಗೂ ಕಾನೂನಿನ ಅರಿವು ಇರೋದಿಲ್ಲ. ಜನಗಳಿಗೆ ಏನ್ ಬೇಕು, ಯಾರು ದುಡ್ಡು ಕೊಡ್ತಾರಲ್ಲ ಬಳಸ್ಕೊಬಿಡ್ತಾರೆ. ನೀವು ಬ್ಯಾಂಕ್ನಲ್ಲಿ ಸಾಲ ಕೊಡುವ ನೆಪದಲ್ಲಿ ಜನಗಳನ್ನ ಸಾಯಿಸುವಂತ ಯಾವ ಕಾನೂನು ಹೇಳಿದೆ? ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಏನಾದ್ರು ಹೇಳಿದೆಯಾ? ಅಥವಾ ಮನೆ ಹತ್ರನೇ ನಿಂತು ಗಲಾಟೆ ಮಾಡಿ ಅವ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ತಳ್ಳಿ ಅವರ ಮಾನ ಮರ್ಯಾದೆ ಮನೆ ಮುಂದೆ ನಿಂತ್ಕೊಂಡು ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ದುಡ್ಡು ಯಾಕ್ರಿ ತಗೊಳ್ತೀರಾ ಅಂತ ಈ ಮಾತುಗಳನ್ನೆಲ್ಲ ಪ್ರಯೋಗ ಮಾಡಿ 4 ರಿಂದ 8 ಜನ ಹೋಗ್ಬಿಟ್ಟು ಮನೆ ಮುಂದೆ ನಿಂತ್ಕೊಂಡು ಜಗಳ ಮಾಡಿ ರಿಕವರಿ ಮಾಡಿ ಅಂತ ಯಾವ ಕಾನೂನು ಹೇಳಿದೆ ನಿಮ್ಗೆ? ಆಮೇಲೆ ಜನಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕಲ್ವ, ಯಾವ ಕಾನೂನು ಹೇಳಿದೆ? ಕಾನೂನು ಇದೆಯಾ ಇದಕ್ಕೆ? ಆಮೇಲೆ ಕಾನೂನು ಹೇಗಿದೆ ಗೊತ್ತಾ ಸ್ನೇಹಿತರೆ? ನೀವು ಈ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಸಾಲವನ್ನ ತಗೊಳ್ಳಿ, ಮಿನಿಮಮ್ 180 ಡೇಸ್ 180 ದಿನ ಅಂದ್ರೆ ಒಂದು 6 ತಿಂಗಳ ಕಾಲ ನೀವು ಕಟ್ಟದೇ ಇಲ್ಲ ಅಂತ ತಿಳ್ಕೊಳ್ಳಿ. 6 ತಿಂಗಳಾದ್ಮೇಲೆ ಜನರಲ್ ಆಗಿ ಒಂದು ಬ್ಯಾಂಕ್ ಕಡೆಯಿಂದ ಅಡ್ವೊಕೇಟ್ಸ್ ಇರ್ತಾರೆ. ಅಂದ್ರೆ ಬ್ಯಾಂಕನ್ನ ಕಾನೂನುಬದ್ಧವಾಗಿ ನಡೆಸೋದಕ್ಕೆ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ. ಬ್ಯಾಂಕಿಂಗ್ ಅಲ್ಲಿ ಅವರೇ ಅಲಾಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಅಡ್ವೊಕೇಟ್ಸ್ ಇರ್ತಾರೆ. ಅಡ್ವೊಕೇಟ್ಸ್ ಮಾತುಗಳನ್ನಾರು ನೀವು ಕೇಳ್ತಾ ಇದ್ದೀರಾ? ಕಾನೂನ ಪರಿಪಾಲನೆ ಮಾಡ್ತಾ ಇದ್ದೀರಾ? ಆ ಅಡ್ವೊಕೇಟ್ಸ್ ಏನ್ ಮಾಡ್ತಾರೆ, ಯಾರೇ ಒಂದು NPA ಆದಂತ ಸಂದರ್ಭದಲ್ಲಿ ಆ ಡಿಫಾಲ್ಟ್ ಕಸ್ಟಮರ್ ಯಾರಿರ್ತಾರೆ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. 1, 2, 3 ಸಲ ನೋಟಿಸ್ ಜಾರಿ ಮಾಡ್ತಾರೆ. ಆ ನೋಟಿಸ್ಗೂ ಆತ ಕಟ್ಟದೇ ಇಲ್ಲ, ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಮ್ಮಲ್ಲಿ ಆರ್ಬಿಟ್ರೇಷನ್ ಕೋರ್ಟ್ಗಳಿದೆ, ಕಮರ್ಷಿಯಲ್ ಕೋರ್ಟ್ಗಳಿದೆ, DRT ಕೋರ್ಟ್ಗಳಿದೆ, ಸಿವಿಲ್ ಕೋರ್ಟ್ ಇದೆ. ರಿಕವರಿ ಕಾನೂನುಬದ್ಧವಾಗಿ ಒಬ್ಬ ವ್ಯಕ್ತಿಗೆ ನೀವು ಕೊಟ್ಟ ಮೇಲೆ ಕಾನೂನುಬದ್ಧವಾಗಿ ರಿಕವರಿ ಮಾಡೋದಕ್ಕೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಹೇಳುವಂತದ್ದು, RBI ಆಕ್ಟ್ ಹೇಳುವಂತದ್ದು, ನೋಟಿಫಿಕೇಶನ್ ಪ್ರತಿ ಸಲ ಪ್ರತಿದಿನ ಬರ್ತಾ ಇರ್ತದೆ. ರಿಕವರಿನ ಹೇಗ್ ಮಾಡಬೇಕು, DRIಗಳು ಹೇಗ್ ಮಾಡಬೇಕು, ಏಜೆನ್ಸಿಗಳು ಹೇಗ್ ಮಾಡಬೇಕು ಅನ್ನೋದು ಪ್ರತಿ ಸಲ ನೋಟಿಫಿಕೇಶನ್ಗಳನ್ನ ಕೊಡ್ತಾನೆ ಇರ್ತಾರೆ. ಆ 9 ತಿಂಗಳು ನಿಮ್ಗೆ ಆಗಲ್ಲ ಅಂದ್ಮೇಲೆ ಅವರು ಕೇಸ್ಗಳನ್ನ ಹಾಕೊಳ್ತಾರೆ. ಕೇಸ್ ಏನು ಸುಮ್ಮನೆ ಹಾಕೊಳ್ಳೋದಲ್ಲ ನೀವು. ಆ ಕಸ್ಟಮರೇ ಕೋರ್ಟ್ ಫೀಸನ್ನು ಅವರೇ ಕಟ್ಟಬೇಕು, ಲಾಯರ್ ಫೀಸು ಅವರೇ ಕಟ್ಟಬೇಕು, ನೋಟಿಸ್ ಫೀಸು ಅವರೇ ಕಟ್ಟಬೇಕು, ಎಲ್ಲ ಆ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಅವರೇ ಕಟ್ಟಬೇಕು ಅಂದ್ಮೇಲೆ ನೀವು ಕಾನೂನುಬದ್ಧವಾಗಿ ಅವರ ಹತ್ರ ರಿಕವರಿ ಮಾಡಬೇಕಾ? ಅಥವಾ ಈ ಕಮಿಷನ್ ಆಸೆಗೆ ಏಜೆನ್ಸಿಗಳು ಕೊಟ್ಟು ಆ ಏಜೆನ್ಸಿಯವರಿಗೆ ನಯಾ ಪೈಸದ ವಿದ್ಯೆಗಳಿರಲ್ಲ ರೀ. ಆಮೇಲೆ ಇಡೀ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ, ನಾನು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ. ನೀವು ಪ್ರತಿಯೊಬ್ಬರು ಅನುಭವಿಸಿರ್ತೀರ. ಆ ಏಜೆನ್ಸಿಗಳು ಅಂತ ಬರ್ತಾರಲ್ಲ 100% ಗುಂಡಾಗಿರಿಗಳಿಗೇನೆ ಅವರು ಏಜೆನ್ಸಿ ಕೊಡುವಂತದ್ದು. ಒಳ್ಳೆ ದೆವ್ವಗಳ ತರ ಇರ್ತಾರೆ. ಹಿಂಗೆ ನೀವು 4 ಜನ ಅಕ್ಕಪಕ್ಕದವರೆಲ್ಲ 4 ಜನ ಸುಖ ಗುದ್ಬಿಟ್ರೆ ಓಡ್ಬಿಡ್ತಾರೆ ಅವರು. ಅವ್ರು ಯಾರೋ 4 ಜನ ರೌಡಿಗಳು ಬರ್ತಾರೆ ಅಂತ ನೀವು ಎದುರ್ಕೊಳ್ತೀರಾ. ನೀವು ಊರ್ ಬಿಟ್ಟು ಹೋಗ್ತಾ ಇದ್ದೀರಾ. ಸಾಲ ಏನ್ ಗೊತ್ತೇನ್ರಿ, ಸಾಲ ತಗೊಂಡಿರೋರ್ ಮೇಲೆ ಸರ್ಕಾರ ಇರುವಂತದ್ದು, ಸಾಲ ತಗೊಂಡಿರೋರ್ ಮೇಲೆ ಬ್ಯಾಂಕ್ಗಳಿರುವಂತದ್ದು. ನೀವೇ ಸಾಲ ತಗೊಂಡಿದ್ದಾರೆ, ಬ್ಯಾಂಕ್ ಎಲ್ರಿ ಇರುತ್ತೆ? ಈಗ ಬ್ಯಾಂಕ್ಗಳ ನಷ್ಟ ಅಕಸ್ಮಾತ್ ನಿಮ್ ಕೈಯಲ್ಲಿ ಆಗ್ಲೇ ಇಲ್ಲ, ಒಬ್ಬ ಪರ್ಸನಲ್ ಅನ್ಸೆಕ್ಯೂರ್ಡ್ ಲೋನ್ಗಳನ್ನ ತಗೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. 1 ಲಕ್ಷ ಜನ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, 1 ಲಕ್ಷ ಜನನು ಸತ್ತೋದ್ರು ಅಂತ ತಿಳ್ಕೊಳ್ಳಿ. ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೇನೆ ಕೇಂದ್ರ ಸರ್ಕಾರ ಇರುವಂತದ್ದು. ಯಾವನು 10,000 ಕೋಟಿ 20,000 ಕೋಟಿ ತಗೊಂಡೋಗ್ಬಿಟ್ಟ ಅಂದ್ರೆ ಅದರ ನಷ್ಟವನ್ನ ತುಂಬಿಸೋದಕ್ಕೆ ಕೇಂದ್ರ ಸರ್ಕಾರ ಇರುತ್ತೆ. ಯಾರೋ ಪಾಪ ಜನಸಾಮಾನ್ಯ
50,000 1 ಲಕ್ಷ ತಗೊಂಡು ಕಟ್ಟಕ್ ಆಗೋದೇ ಇಲ್ಲ, ಡೆತ್ ಆಗಿರ್ತಾರೆ, ಏನೋ ಒಂದಾಗಿರುತ್ತೆ. ಈ ತರ ಎಲ್ಲಾ ಸುಸಂಬದ್ಧವಾಗಿ ಕಾನೂನುಗಳನ್ನ ರಚನೆ ಮಾಡಿರೋದು ಅಷ್ಟು ಸುಲಭವಾಗಿ ಮಾಡಿಲ್ಲ. ಈ ಯಾವಾಗ ಕಟ್ಟದೇ ಆಗಲ್ಲ ಅನ್ನೋದಕ್ಕೆ ಅದಕ್ಕೂ ಹೇಗ್ ಮಾಡ್ಬೇಕು ಅಂತ ಕಾನೂನುಗಳಿದೆ. ಬ್ಯಾಂಕ್ ಹೇಗ್ ತಮ್ಮೇಲೆ ಲಾಸ್ ಆಗ್ಬಿಡಲ್ಲ, ನೀವಿದ್ರೇನೆ ಬ್ಯಾಂಕು. ಆಮೇಲೆ ಕಾನೂನನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ನೀವು ಕಟ್ಟದೇ ಇಲ್ಲ ಅಂತ ತಿಳ್ಕೊಳ್ಳಿ, ಅದಕ್ಕೆ ಆದಂತ ಕಾನೂನುಗಳಿದೆ. ಕಟ್ಟದೇ ಇಲ್ಲ ಅನ್ನೋ ಕಾನೂನು ಏನ್ ಬಿಡಲ್ಲ. ಆಮೇಲೆ ಅದೇನಾಗುತ್ತೆ ಅಂದ್ರೆ ಕೋರ್ಟಲ್ಲಿ ಏನಾಗುತ್ತೆ, ನಿಮ್ಗೆ ಅವಕಾಶ ಮಾಡ್ಕೊಡ್ತಾರೆ. ಯಾವುದೇ ಕೋರ್ಟಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅವರು ಕೇಸ್ಗಳನ್ನ ಹಾಕೊಳ್ಳಿ, ಕೋರ್ಟ್ ಕಾಲಾವಕಾಶ ಕೊಡುತ್ತೆ. 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷದ ಗಂಟ ಟೈಮ್ ಕೊಟ್ಟಿದೆ. ನಿಮ್ಗೆ ಇಷ್ಟಿಷ್ಟು ಕಟ್ಕೊಂಡು ಹೋಗಿ ಆಯ್ತು ಅಂತ. ಲೋನ್ಗಳನ್ನ ರೆಗ್ಯುಲರೈಸೇಷನ್ ಮಾಡಿಕೊಡುವಂತ ಕೇಸ್ಗಳು ನಮ್ಮಲ್ಲಿ ಲಕ್ಷ ಕೇಸ್ಗಳಿದೆ. ಕೋರ್ಟ್ ನಿಮ್ಮನ್ನು ಏಕ್ದಮ್ ಜೈಲಿಗೆ ಹಾಕ್ಬಿಡುತ್ತಾ? ಆಮೇಲೆ ಜನಗಳಿಗೆ ನಾನು ಹೇಳುವಂಥದ್ದು, ಆಮೇಲೆ ಯಾವುದೋ ಲೋನ್ ಕಟ್ಟಿಲ್ಲ ಅಂತ ಪೊಲೀಸರು ನಿಮಗೆ ಖಡಾಖಂಡಿತವಾಗಿ ಕಾಲ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ. ಕಾನೂನಲ್ಲಿ ನೀವು ಲೋನ್ ಕಟ್ಟಿಲ್ಲ, ಬಂದು ಲೋನ್ ಕ್ಲಿಯರ್ ಮಾಡಿ ಅಂತ ಪೊಲೀಸರಿಗೆ 1 ನಯಾ ಪೈಸದ ಅಧಿಕಾರವನ್ನ ಕೊಟ್ಟಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದನ್ನ. ಅದ್ಯಾರೋ ಪೊಲೀಸರು ಕಾಲ್ ಮಾಡ್ಬಿಡ್ತಾರೆ, ಲಾಯರ್ಗಳು ಕಾಲ್ ಮಾಡ್ಬಿಡ್ತಾರೆ. ಏನ್ ಅರ್ಥ ಪಾಪ? ಜನ ಯಾಕೆ ಕೂರ್ಬಿಟ್ಟು ಹೋಗ್ತಾ ಇದ್ದೀರಾ ನೀವು? ಯಾಕೆ ಸೂಸೈಡ್ಗಳು ಮಾಡ್ಕೋತಾ ಇದ್ದೀರಾ? ಅದೇನು 50,000 1 ಲಕ್ಷ ಸಾಲ? ಅದೇನು ಆಮೇಲೆ ಕಮರ್ಷಿಯಲ್ ಲೋನು, ಬಿಸ್ನೆಸ್ ಲೋನು, ಪರ್ಸನಲ್ ಲೋನು, ಕ್ರೆಡಿಟ್ ಕಾರ್ಡ್ ಲೋನು, ವೆಹಿಕಲ್ ಲೋನು, ಹೋಮ್ ಲೋನು, ಬರೀ ಸಾಲದಲ್ಲೇ ಜೀವನ ಮಾಡ್ತಾವ್ರೆ ಜನ. ಮತ್ತೆ ಸಾಲದಲ್ಲಿ ಜೀವನ ಮಾಡೋರಿಗೆ ಬ್ಯಾಂಕಿಂಗ್ ಸೆಕ್ಟರ್ಗಳು ಅವ್ರಿಗೆ ಜೀವನವನ್ನ ಕಲ್ಪಿಸ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕೇ ಹೊರತು ಜೀವನವನ್ನ ಸರ್ವನಾಶ ಮಾಡಿ ರಿಕವರಿ ಮಾಡೋದಲ್ಲ ಬ್ಯಾಂಕಿಂಗ್ ಸೆಕ್ಟರ್ಗಳದ್ದು ಕೆಲಸ. ಎಲ್ಲೂ ಹೋಗಲ್ಲ ನಿಮ್ ದುಡ್ಡು. ಕೇಸ್ ಹಾಕೊಳ್ತೀರಾ, ಕಾನೂನು ಬದ್ವಾ ವಾಪಸ್ ಬರ್ತಾರೆ. ಇಲ್ಲಾರ ಕಸ್ಟಡಿ ತಗೊಳ್ಳಿ. ಅವ್ರಿಗೆ ಜೀವನ ಮಾಡೋದಕ್ಕೆ ಕಟ್ಟೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ವಾ? ಇಲ್ಲದೆ ಇರೋ ಕಾನೂನುಗಳೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ನೀವು? ಆಮೇಲೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಆದಾಯವೇ ಇಲ್ಲದೆ ಇರೋ ಹೆಣ್ಣು ಮಕ್ಕಳಿಗೆ ಸಾಲ ಕೊಡೋದನ್ನ ನಿಲ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಅವರು. ಆದಾಯನೇ ಬರಲ್ಲ ಅಂದ್ಮೇಲೆ ಇನ್ನೇನೇನ್ ಮಾಡ್ತಾರೆ ಅವರು? ಮನೆ ಹತ್ರ ಹೋಗೋದು, ಗಲಾಟೆ ಮಾಡೋದು, ರೋಡಿಸಮ್ ಮಾಡೋದು, ಗುಂಡಾಗಿರಿ ಮಾಡೋದು, ಹೋಗ್ಬಿಟ್ಟು ಬಾಯಿಗೆ ಬಂದಂಗೆ ಬೈಯೋದು. ಅಲ್ಲರಿ, ಸಾಲ ಕೊಟ್ಟವರು ನೇರ ಗ್ರಾಹಕ ಮತ್ತು ಬ್ಯಾಂಕಿಂಗ್ ನೇರವಾದ ಹೊಣೆಗಾರಿಕೆ. ಮಧ್ಯದ ನಿಮ್ದೇ ಆದಿದ್ದು ಏಜೆನ್ಸಿ ಯಾರು? ಇದು ಕಾನೂನಲ್ಲಿ ಏನಾದ್ರು ಏಜೆನ್ಸಿಗಳಿಗೆ ಎಕ್ಸ್ಟ್ರಾ ಏನಾದ್ರು ಇದು ಕೊಟ್ಬಿಟ್ಟಿದಾರ? ಗ್ರಾಹಕ ಮತ್ತು ಮಾಲೀಕನ ನೇರ ಸಂಬಂಧ ಓದಿದಾರ? ಕಾನೂನು ಗೊತ್ತಾ ನಿಮ್ಗೆ? ಕನ್ಸ್ಯೂಮರ್ ಆಕ್ಟ್ ಗೊತ್ತಾ ನಿಮ್ಗೆ? ನಿಮ್ಗೆ ಏನು ಗೊತ್ತಿಲ್ಲ ಅಂದಮೇಲೆ ದಯಮಾಡಿ ಜನಗಳಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ದಯಮಾಡಿ ಯಾರೂ ಸಹ ಸಾಲ ತಗೊಂಡಿರೋರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಧೈರ್ಯವಾಗಿ ಫೇಸ್ ಮಾಡಿ. ಜಗತ್ತಲ್ಲಿ ಯಾರೀ ಸಾಲ ಮಾಡಿಲ್ಲ? ಪ್ರತಿಯೊಬ್ರು ಸಾಲಗಾರ ಕಣ್ರಿ. ನಿಮ್ಮ ಲೆವೆಲ್ಗೆ ನೀವು 50,000 1 ಲಕ್ಷ ಸಾಲ ಮಾಡಿರ್ತೀರಾ. ಇರೋರು 1 ಕೋಟಿ 2 ಕೋಟಿ ಮಾಡ್ತಾರೆ, 500 ಕೋಟಿ 1000 ಕೋಟಿ ಸಾಲ ಮಾಡ್ತಾರೆ, 50,000 ಕೋಟಿ 1 ಲಕ್ಷ ಕೋಟಿ ಸಾಲ ಮಾಡಿರೋರು ಇದ್ದಾರೆ. ಈಗೆಲ್ಲ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಕಟ್ತಾರಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಅಪಾರ್ಟ್ಮೆಂಟ್ ಕಟ್ತಾರಲ್ಲ, 1000 ಕೋಟಿ 1,500 ಕೋಟಿ ಲೋನ್ ಹಾಕ್ಸಿರ್ತಾರೆ. ಈಗ ನೀವು ಒಂದು ತಳ್ಳಗಡಿನಲ್ಲಿ ವ್ಯಾಪಾರ ಮಾಡ್ತೀರಾ, 50,000 ಸಾಲ ಮಾಡಿರ್ತೀರಾ. ಇಲ್ಲಿ ಯಾವುದೋ ಒಂದು ಇಂಡಸ್ಟ್ರಿನಲ್ಲೋ, ಫ್ಯಾಕ್ಟ್ರಿನಲ್ಲೋ, ಗಾರ್ಮೆಂಟ್ಸ್ ಎಲ್ಲ ಕೆಲಸಕ್ಕೆ ಹೋಗ್ತೀರಾ ಅಂದ್ರೆ 50,000 1 ಲಕ್ಷ ಸಾಲ ಮಾಡಿರ್ತೀರಾ. ಯಾವುದೋ ಒಂದು ಸ್ವಲ್ಪ ಮ್ಯಾನೇಜರ್ ಅದು ಇದು ಪೋಸ್ಟಿಂಗ್ ಅಲ್ಲಿ 5 ಲಕ್ಷ 10 ಲಕ್ಷ ಸಾಲ. ಅಂದ್ರೆ ಪ್ರತಿಯೊಬ್ಬರು ಸಹ ಸಾಲವನ್ನೇ ಮಾಡಿ ಜೀವನ ಮಾಡ್ಕೋಬೇಕು. ಸಾಲ ಒಬ್ಬ ವ್ಯಕ್ತಿಗೆ ಅವಶ್ಯಕವಾದ ಅಂಶ. ಬಟ್ ಆದ್ರೆ ಅದನ್ನ ನಾವು ಯಾವ ರೀತಿ ತಗೊಳ್ಬೇಕು, ನಮ್ಮ ಆದಾಯ ಎಷ್ಟಿದೆ, ನಮ್ಮ ವೆಚ್ಚ ಎಷ್ಟಿದೆ. ಆಮೇಲೆ ಅವ್ನು ಯಾವನು ಕೆಲಸನೇ ಮಾಡಲ್ಲ, ಕಾರ್ ತಗೋಬಿಡೋದು. ಅವ್ನು ಯಾವನ್ ಆದಾಯನೇ ಇಲ್ಲ, ಲೋನ್ ಹಾಕ್ಸ್ಬಿಟ್ಟು ಮನೆ ತಗೋಬಿಡೋದು, ಲೋನ್ ಹಾಕ್ಸ್ಬಿಟ್ಟು ಸೇಫ್ ತಗೊಳ್ಳೋದು. ಅಂತವ್ರಿಗೆ ನಿಮ್ಗೆ ಬಂದು ರಿಕವರಿ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ ಅವರು? ಆಮೇಲೆ ನಮ್ಮ ಆದಾಯಕ್ಕೆ ತಕ್ಕಂತೆ ನಮ್ಮ ವೆಚ್ಚಗಳಿರ್ಬೇಕು, ಆದಾಯಕ್ಕೆ ತಕ್ಕಂತೆ ನಮ್ಮ ಪ್ಲಾನಿಂಗ್ ಇರಬೇಕು. ಅವ್ರು ಯಾರೋ ಏಜೆನ್ಸಿಗಳು ಬಂದು ಮನೆ ಮುಂದೆ ಗಲಾಟೆ ಮಾಡಿ ನೀವು ಯಾಕೆ ಅವಕಾಶ ಮಾಡ್ಕೊಡ್ತೀರಾ? ಆಮೇಲೆ ನಮ್ಮ ಜನಗಳಿಗೆ ಬುದ್ಧಿ ಕಲ್ತ್ಕೋಬೇಕು. ಆಮೇಲೆ ಏನ್ ಜೀವನ, ಬೆಳಗ್ಗೆ ಎದ್ರೆ ಸಾಲ, ಗಾಡಿ ಸಾಲ, ಕಾರ್ ಸಾಲ, ಲೋನ್ ಸಾಲ, ಅದ್ಯಾವುದೋ ಮೊಬೈಲ್ ಕೆಲಸನೇ ಇಲ್ಲ ರೀ, ಕೆಲಸನೇ ಇಲ್ಲ. ಬರ್ತಾ ಇರೋದು 15,000 20,000 ಸಂಬಳ, 1.5 ಲಕ್ಷ ಕೊಟ್ಟು ಐಫೋನೇ ತಗೋಬೇಕಂತೆ. ಅದ್ಯಾವ್ದು 2.5 ಲಕ್ಷ 3 ಲಕ್ಷ ಕೊಟ್ಟು ಬುಲೆಟೇ ತಗೋಬೇಕಂತೆ. ಯಾಕೆ ಬೇಕಿದು? ಆಮೇಲೆ ನಮ್ಗೆ ಎಷ್ಟಿದೆ, ಅದೇ ದೊಡ್ಡವ್ರು ಹೇಳಿಲ್ವಾ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಅದನ್ನ ನೋಡ್ಕೊಂಡು ನಾವು ಜೀವನ ಮಾಡ್ಬೇಕಾಗ್ತದೆ. ಆಮೇಲೆ ಸಾಲ ತಗೊಂಡಿರೋರು ಏನ್ ತಲೆ ಕೆಡ್ಸ್ಕೊಬೇಡಿ. ನಿಮ್ಮನ್ನ ಸಂರಕ್ಷಣೆ ಮಾಡೋದಕ್ಕೆ ನ್ಯಾಯಾಲಯಗಳಿರುವಂತದ್ದು. ಸಾಲಗಾರರನ್ನ ಸಂರಕ್ಷಣೆ ಮಾಡೋದಕ್ಕೆ ಕೋರ್ಟು, ನ್ಯಾಯಾಲಯ, ಪೊಲೀಸರು ಎಲ್ಲ ಇರುವಂತದ್ದು. ಇಷ್ಟೆಲ್ಲಾ ಕಾನೂನಿನ ಅಂಶಗಳನ್ನ ತಿಳ್ಕೊಂಡು ಜೀವನ ಮಾಡಿದ್ರೆ ಆಗೋಯ್ತು. ನೀವ್ ಯಾರು ಎದುರಬೇಕಾಗಿಲ್ಲ. ಕೊಡೋದೇ ಇಲ್ಲ, ಅದೇನ್ ಮಾಡ್ಕೋರೆ ಅವ್ರು ಕೊಡ್ಕೋಯ್ತಾರೆ. ಕೋರ್ಟ್ ಜಡ್ಜ್ ಮುಂದೆ ಒಂಚೂರು ಅವಕಾಶ ಮಾಡ್ಕೊಡಿ ಅಂದ್ರೆ ಅವಕಾಶ ಮಾಡ್ಕೊಡ್ತಾರೆ. ಯಾವ ನ್ಯಾಯಾಲಯ ತಾನೇ ನಿಮ್ಗೆ ಇವತ್ತು ಕಟ್ಟಬೇಕು, ಇಲ್ದಿರೋ ಜೈಲ್ಗೆ ಹಾಕ್ಬಿಡ್ತೀನಿ ಅಂದ್ರೆ ಯಾವ್ದನ್ನು ಒಂದು ಕೋರ್ಟ್ ಹೇಳುತ್ತೇನ್ರಿ ಆ ತರ? ಅದಕ್ಕೆ ಆದಂತ ಪ್ರೊಸೀಡಿಂಗ್ಸ್ ಇದೆ, ಟ್ರಯಲ್ ಇದೆ. ಅದನ್ನ ಮಾಡಿದಂತ ತಕ್ಷಣ ಎಷ್ಟಾಗುತ್ತೆ ಅಷ್ಟು ಕಟ್ತಾರೆ, ಕೋರ್ಟ್ ಅವಕಾಶ ಮಾಡಿಕೊಡುತ್ತೆ ನಿಮ್ಗೆ. ಯಾವ ನ್ಯಾಯಾಧೀಶ ಸಹ ಇವತ್ತಿಂಗಂತ ಇವತ್ತು ಕಟ್ಲಿಲ್ಲ ಅಂದ್ರೆ ಜೈಲ್ಗೆ ಹಾಕ್ತೀನಿ ಅಂತ ಯಾವ ಬಿಸ್ನೆಸ್ ಲೋನು, ಕಮರ್ಷಿಯಲ್ ಲೋನು, ಪರ್ಸನಲ್ ಲೋನ್ಗಳಲ್ಲಿ ಹೇಳೋದಿಲ್ಲ.
ಅದಕ್ಕೆ ಟ್ರೈನ್ ಇರುತ್ತೆ, ಒಂದ್ ಟೈಮ್ ತಗೊಂಡ್ ಕಟ್ಟಿದ್ರಾಯ್ತು. ನೀವು ಅದು ಕಾನೂನೇ ಗೊತ್ತಿಲ್ಲ ನೀವು ಊರ್ ಬಿಟ್ಟು ಹೋಗುವಂಥದ್ದು, ನೇಣು ಹಾಕೊಳ್ಳುವಂಥದ್ದು ದಯಮಾಡಿ ಮಾಡಬೇಡಿ ಸ್ನೇಹಿತರೆ. ಆಮೇಲೆ ಈ ವಿಡಿಯೋವನ್ನ ನೀವು ತಿಳ್ಕೊಳ್ಳಿ, ಅವರು ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒಂಚೂರು ತಲೆ ಕೆಡಿಸ್ಕೊಬಿಡಿ. ಇವತ್ತಿಂದ ನಿಮ್ಗೆ ಏನಾದ್ರು ಜಾಸ್ತಿ ಪ್ರಾಬ್ಲಮ್ ಮಾಡಿದ್ರು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ. ಕಾನೂನು ಬದ್ಧವಾಗಿ ಏನಿದೆ ಕೋರ್ಟ್ಗೆ ಹೋಗಿ ರಿಕವರಿ ಮಾಡ್ಕೊಳ್ಳಿ. ಅವರು ಮನೆ ಹತ್ರ ಬರೋದು, ಗಲಾಟೆ ಮಾಡೋದು, ಮತ್ತೊಂದು ಮಗದೊಂದು ಹಾಕ್ಬಿಡ್ದು. ಆಮೇಲೆ ನೀವು ತಲೆ ಕೆಡಿಸ್ಕೋಬಾರ್ದು. ಬಂದ್ರೆ ವಾರ ಓಡಿಸ್ರಿ. ಕಾನೂನು ಇರ್ಬೇಕದ್ರಲ್ಲಿ. ಬಂದು ಏಕಾಏಕಿ ಮಾತಾಡ್ತಾರೆ, ಒಂದು ವಿಡಿಯೋ ಮಾಡ್ಕೊಂಡು ತಗೊಂಡೋಗಿ ಕೊಟ್ರೆ ಕೇಸ್ ಆಗ್ತದೆ. ಫೈನಲ್ 4, ಫೈನಲ್ 6 ಕೇಸ್ಗಳಾಗ್ತಾರೆ. ಆಮೇಲೆ ಅವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ದಯಮಾಡಿ ಸಾಲ ತಗೊಂಡಿರೋರೇನು ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿ ಜೀವನ ಮಾಡಿ. ಸಾಲ ಪ್ರತಿ ಸಲ ಪ್ರತಿಯೊಬ್ರು ತಗೊಳ್ತಾರೆ. ಇವತ್ತು ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿರಲ್ಲ. ಇವತ್ತು ಚೆನ್ನಾಗಿಲ್ಲದೆ ಅವರು ನಾಳೆ ತುಂಬಾ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ. ಅಂತ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಬೇಜಾನಿದೆ. ಹಾಗಾಗಿ ಯಾರು ಈ ಸಾಲ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿ ಜೀವನ ಮಾಡಿ. ನಿಮ್ಮನ್ನ ಸಂರಕ್ಷಣೆ ಮಾಡೋದಕ್ಕೆ ಕಾನೂನಿದೆ. ಕಾನೂನಿನ ಮೂಲಕ ನೀವೇನ್ ಮಾಡಬೇಕು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.